ಆಯಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ವಿಡಿಯೋನ ನೋಡಿ, ಏಕೆಂದರೆ ಶಾರದಮ್ಮನಿಗೆ ನೆನಪು ಬರೋದು ತುಂಬಾ ಚಾನ್ಸಸ್ ಇದೆ. ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ, ಇಲ್ಲ ಅಂತಂದರೆ ಖಂಡಿತ ಸ್ಟೋರಿ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಆಯಿತಾ? ಬನ್ನಿ ಈಗ ಶುರು ಮಾಡೋಣ. ಇನ್ನು ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಯಾರು, ಸಂಗೀತ. ಅಡುಗೆ ಮಾಡಬೇಕಾದಾಗ ಭೂಮಿ ಬೇರೆ ಹುಷಾರಿಲ್ದ ಹೋಗಿ ಮನೇಲಿ ಮಲಗಿರ್ತಾಳಲ್ವ, ರಾಮರಸ ಕುಡಿದು ಎಲ್ಲ ಕೆಲಸನೂ ಸಂಗೀತಗೆ ಬಿದ್ದಿರುತ್ತೆ. ಇನ್ನು ಅಷ್ಟರಲ್ಲೇ ಇಲ್ಲಿ ಭೂಮಿ ಕೂಡ ಬರ್ತಾಳೆ. ಭೂಮಿ ಬಂದ ತಕ್ಷಣ, ಭೂಮಿ ಹುಷಾರಿಲ್ದಂಗೆ ಇದ್ದಲ್ವ ನೀನು, ಇವಾಗ ಸರಿ ಹೋಯ್ತಾ, ಚೆನ್ನಾಗಾಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ. ಭೂಮಿ, ಒಂದು ವಿಷಯ ಗೊತ್ತಾ, ನೀನು ಇಲ್ದಿದ್ದಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ನಮಗೆ ಕೆಲಸ ಮಾಡೋದೆಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಯಿತು. ನೀನು ಒಂದಿನ ಇಲ್ಲ ಅಂತಂದರೆ ಈ ಮನೆಯಲ್ಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ನಾನು ರಾತ್ರಿ ಎಲ್ಲರಿಗೂ ಅಡುಗೆ ಮಾಡಿಟ್ಟು ಊಟಕ್ಕೆ ಇಟ್ಬಿಟ್ಟು ಎಲ್ಲ ಪಾತ್ರೆ ಸಾಮಾನೆಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲಿ ಸಾಕಾಗೋಯ್ತು. ನೀನಿಲ್ಲ ಅಂದರೆ ಒಂದಿನ ಈ ಮನೇಲಿ ಕೆಲಸನೇ ನಡೆಯಲ್ಲ ಅಂತ ಅಂದಾಗ, ಅತ್ತೆ ಸಾರಿ ಅತ್ತೆ, ಬೇಜಾರು ಮಾಡ್ಕೊಬಿಡಿಯತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ಸೊ ಹಾಗೆಯೇ ಸಂಗೀತ, ನಿನಗೆ ಯಾರ ದೃಷ್ಟಿ ಬಿತ್ತೋ ಏನು ಕಥೆಯೋ ಗೊತ್ತಿಲ್ಲ, ಹೋಲಿ ಹಬ್ಬ ಮಾಡಬೇಕಾದಾಗ ನಿನಗೆ ತುಂಬಾ ದೃಷ್ಟಿ ಆಗಿದೆ ಅಂತ ಅನಿಸುತ್ತೆ ಅಂತ ದೃಷ್ಟಿ ಕೂಡ ತೆಗಿತಾರೆ ಸಂಗೀತ. ಮತ್ತು ನಿನಗೋಸ್ಕರ ಜ್ಯೂಸ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಜ್ಯೂಸ್ ಕೊಡೋಕ್ಕೆ ಹೋಗ್ತಾರೆ ಒಂದು ಗ್ಲಾಸಲ್ಲಿ. ಅತ್ತೆ ಇದೆಲ್ಲ ಯಾಕತ್ತೆ, ನಾನೇ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಕುಡಿತಿದ್ದೆ, ಎಲ್ಲ ಸರಿ ಹೋಗ್ತಿತ್ತು ಅಂತ ಹೇಳಿದಾಗ, ಇಲ್ಲ ನಿನಗೋಸ್ಕರ ಜ್ಯೂಸ್ ಮಾಡಿರೋದು, ತಗ ಕುಡಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ ಸಂಗೀತ. ಅದೆಲ್ಲ ಕೊಟ್ಟಿದ್ದಾದಮೇಲೆ ಇಲ್ಲಿ ಶಾರದಮ್ಮ ಕೂಡ ಪಕ್ಕದಲ್ಲೇ ನಿಂತಿರ್ತಾರೆ, ಭಾಗ್ಯಮ್ಮ ಕೂಡ ಪಕ್ಕದಲ್ಲೇ ನಿಂತಿರ್ತಾರೆ. ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಭೂಮಿ, ಮನೇಲಿ ನೀನು ಒಂದಿನ ಇಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾ ನಿನಗೆ? ನಿನ್ನ ಈ ಮನೆ ಎಲ್ಲರೂ ಕೂಡ ಮಿಸ್ ಮಾಡ್ಕೋತಾರೆ ಭೂಮಿ. ಒಂದು ವಿಷಯ ಗೊತ್ತಾ, ಭೂಮಿ ಇಲ್ಲ ಅಂತಂದರೆ ಈ ಭೂಮಿ ನಾವು ಹೇಗೆ ಬದುಕಲ್ವೋ ಹಾಗೆ ನೀನಿಲ್ಲ ಅಂತಂದರೆ ಈ ಫ್ಯಾಮಿಲಿ ಹಾಗೇ. ಸೊ ನಿನ್ನಿಂದನೇ ಎಲ್ಲ ಇದು ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆದರೆ ತುಂಬಾ ನೊಂದ್ಕೊಳ್ತಾ ಇರ್ತಾಳೆ ಭೂಮಿ. ಯಾಕೆ ಅಂತಂದರೆ ಅವಳು ಮನೆ ಬಿಟ್ಟು ಹೋಗ್ಬೇಕಲ್ವ, ಇನ್ನೊಂದು 3 ದಿನ ಇರ್ತಾಳೆ ಅಷ್ಟೇ. ಅದೆಲ್ಲ ಹೇಳ್ತಾ ಇದ್ದರೆ ಅವ್ರ ಅತ್ತೆ ತುಂಬಾ ಬೇಜಾರು ಮಾಡಿಕೊಂಡು ನೊಂದ್ಕೊಂಡು ಸುಮ್ಮನೆ ಅವಳಿಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಶಾರದಮ್ಮನ ರೂಮಿಗೆ ಭೂಮಿ ಊಟ ತೊಗೊಂಡು ಬರ್ತಾಳೆ. ಏಕೆಂದರೆ ಒಂದು ರಾತ್ರಿ ಫುಲ್ಲು ಸಂಗೀತ ಅವ್ರ ಹತ್ರ ಇದ್ದರು. ಏಕೆಂದರೆ ಭೂಮಿಗೆ ರಾಮರಸ ಕುಡಿದ್ಬಿಟ್ಟು ನೆಸೆ ಇರುತ್ತಲ್ವ. ಸೊ ಹಾಗಾಗಿ ಬೇಜಾರು ಮಾಡ್ಕೊಂಡ್ರಾ, ನಾನು ಇಲ್ಲಾಂದರೆ ನಿದ್ದೆ ಮಾಡಲಿಲ್ವ ನೀವು, ತೊಗೊಳ್ಳಿ ಊಟ ಮಾಡಿ ಅಂತೇಳಿ ಊಟನ ತಿನ್ನಿಸ್ತಾರೆ. ಊಟನ ತಿನ್ನಿಸಿದಾದ್ಮೇಲೆ ಶಾರದಮ್ಮ, ಒಂದು ವಿಷಯ ಗೊತ್ತಾ, ನಾನು ಇನ್ನು ಜಾಸ್ತಿ ದಿನ ಈ ಮನೇಲಿ ಇರೋದಿಲ್ಲ, ನಾನು ಇರೋದಿನ್ನ 2 ದಿನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾರದಮ್ಮನ ಕೈಲಿ. ಶಾರದಮ್ಮನಿಗೆ ಒಂಥರ ಮನಸ್ಸೆಲ್ಲ ಫೀಲ್ ಆಗ್ತಾ ಇರುತ್ತೆ. ಆದರೆ ಅವಳಿಗೆ ಏನು ಹೇಳೋಕ್ಕೆ ಪರಿಸ್ಥಿತಿ ಇರೋದಿಲ್ಲ ಅಷ್ಟೇನೆ. ಇನ್ನು ಊಟ ಮಾಡಿಸ್ಕೊಂಡು ಎಲ್ಲ ಕಥೆನೂ ಹೇಳ್ತಾ ಇರ್ತಾಳೆ. ನಾನು ಇರೋದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ, ಈ ಮನೆಗೂ ನನಗೆ ಋಣ ಸಂಬಂಧ ಎಲ್ಲ ತೀರುತ್ತೆ, ಆಮೇಲೆ ನಾನು ಇಲ್ಲ ಅಂದರೆ ನೀನು ಹಠ ಮಾಡೋಂಗಿಲ್ಲ, ನೀನು ಆರಾಮಾಗಿ ಈ ಮನೆಯವ್ರನ್ನೆಲ್ಲ ಹೊಂದ್ಕೊಂಡು ಊಟ ಮಾಡಿಕೊಂಡು ನೆಮ್ಮದಿಗೆ ಮಾತ್ರೆ ತೊಗೊಂಡು ಇರಬೇಕು ನೀನು. ಏಕೆ ಅಂತಂದರೆ ತಿಂಡಿ, ಮಧ್ಯಾಹ್ನಕ್ಕೆ ಊಟ, ಸಾಯಂಕಾಲ ಊಟ ಮಾಡಿ 3 ಟೈಮ್ ಮಾತ್ರೆ ತೊಗೊಂಡ್ರೆ ನೀನು ಬೇಗ ಹುಷಾರಾಗ್ತೀಯ, ಈ ಮನೆಗೆ ಹೊಂದ್ಕೊಳ್ತೀಯ ಎಲ್ಲರ ಜೊತೆನೂ. ನನ್ನೇ ನೆನಪು ಮಾಡಿಕೊಂಡು ನಾನು ಇಲ್ಲ ಅಂತಂದರೆ ನಿದ್ದೆ ಮಾಡ್ದಂಗೆ ಇರೋದು, ಅದನ್ನೆಲ್ಲ ಮಾಡೋಂಗಿಲ್ಲ ಶಾರದಮ್ಮ ನೀನು ಅಂತೆಲ್ಲ ಗಿಳಿಗೆ ಹೇಳ್ದಂಗೆ, ಒಂಥರ ಸಣ್ಣ ಮಕ್ಳಿಗೆ ಹೇಳ್ತಾರಲ್ವ ಆ ರೀತಿ ಹೇಳ್ತಾಳೆ ಭೂಮಿ. ಅಂತೂ ತುಂಬಾ ಖುಷಿ ಆಗುತ್ತೆ ಅವಳು ಹೇಳೋದನ್ನ ನೋಡಿದ್ರೆ. ಆಗ ಅದನ್ನೆಲ್ಲ ಶಾರದಮ್ಮ ಕೇಳಿಸ್ಕೊಂಡು ಮನಸ್ಸನ್ನ ತುಂಬ ಫೀಲ್ ಮಾಡಿಕೊಂಡು, ಏನು ಮಾಡ್ತೀಯ, ಮಾತಾಡೋಕ್ಕೆ ಬರೋದಿಲ್ಲ. ಮತ್ತು ಇನ್ನು ನಿನ್ನ ಮಗಳಿದ್ದಾಳಲ್ಲ ಮಾನಸ್ವಿನಿ, ಅವಳಿಗೆ ಇವತ್ತು ಗಂಡಿನ ಕಡೆಯವರು ನೋಡೋಕ್ಕೆ ಬರ್ತಾ ಇದ್ದಾರೆ. ನಾನಿವತ್ತು ಲಾಡು ಮಾಡಬೇಕು, ಲಾಡು ಮಾಡೋದು ತುಂಬ ಕೆಲಸ ಇದೆ ನನಗೆ, ಅವ್ರು ಬರೋದ್ರಿಂದ ತುಂಬಾ ಕೆಲಸ ಇದೆ ಅಂತಂದಾಗ ಅವಾಗ ಶಾರದಾ ತೋರಿಸ್ತಾಳೆ ಸನ್ನೆ ಮಾಡಿಬಿಟ್ಟು, ಅಂದರೆ ನಾನು ಮಾಡೋಕ್ಕೆ ಬರ್ತೀನಿ ಅಂತ. ಆದರೆ ಅದು ಇವಳಿಗೆ ಅರ್ಥ ಆಗೋದಿಲ್ಲ ಭೂಮಿಗೆ. ಶಾರದಮ್ಮ ನೀನೇನು ಹೇಳ್ತೀಯ ಅಂತ ನನಗೆ ಖಂಡಿತ ಅರ್ಥ ಆಗ್ತಿಲ್ಲ ಶಾರದಮ್ಮ, ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಮಾತ್ರೆ ಕೊಟ್ಟು ಹೊರಟು ಬರ್ತಾಳೆ. ಸೊ ಇಲ್ಲಿ ಒಂದು ಕಡೆನ ಸತ್ಯಣ್ಣಂದು ಅಜಿತಂದು ಯಾವಾಗಲೂ ಗೋಳೆನೆ, ಇವರಿಬ್ಬರದ್ದು ಗೋಳು ನೋಡಿ ನೋಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋದು, ಏನು ಕತೆ ಸತ್ಯಣ್ಣ, ಅವಳು ಹೇಳಿರೋ ಐ ಲವ್ ಯು ನನ್ನ ಹೃದಯಕ್ಕೆ ಹಾರ್ಟಿಗೆ ತಗಲಿಬಿಟ್ಟು ರಕ್ತ ಕಣಗಳಲ್ಲಿ ಇಳ್ದೋಗ್ಬಿಟ್ಟಿದೆ ಸತ್ಯಣ್ಣ. ಆದರೆ ಈ ಹುಡುಗಿ ನೋಡಿದ್ರೆ ಅದೇನೋ ನಮ್ಮ ಕಡೆ ಆಯಿತು ಕೇಸು ಅಂತೇಳಿ ನಾವು ಜೈಲಲ್ಲಿ ಇರಬೇಕಾದಾಗ ನಮ್ಮ ಕಡೆ ಆಯಿತು ಕೇಸಿನ, ನಾವೇ ಗೆದ್ವಿ ಅಂತೇಳಿ ಹೊರಗಡೆ ಬರಬೇಕಾದಾಗ ಈ ಉಲ್ಟಾ ಪಲ್ಟಾ ಆಗುತ್ತಲ್ವ ಸಾಕ್ಷಿಗಳೆಲ್ಲ, ಆ ರೀತಿ ಆಗೋಯ್ತು
ಹೋಯ್ತು, ಈ ಹುಡುಗಿ ಮಾಡೋದು ಮಾಡ್ತು ಐ ಲವ್ ಯು, ಆಮೇಲೆ ನಾನು ಇಲ್ಲ ನಾನೇನೋ ಹೇಳಲಿಲ್ಲ ಅಂತೇಳಿ ಉಲ್ಟಾ ಹೊಡೆದ್ಬಿಟ್ಲು ಸತ್ಯಣ್ಣ. ಇವಳು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸತ್ಯಣ್ಣ, ನನಗೆ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ. ನೋಡು ಅಜಿತ್, ನೀನೊಂದು ಕೆಲಸ ಮಾಡು, ಅಲ್ಲಿ ಏನು ಕರೆಕ್ಟಾಗಿ ನಡೀತೋ ಅದನ್ನೆಲ್ಲ ಒಂದು ಸರಿ ನೆನಪು ಮಾಡ್ಕೊ ಅಂತ ಸತ್ಯಣ್ಣ ಹೇಳ್ತಾರೆ. ಆವಾಗ ಅವಳು ಹೇಳ್ತಾಳಲ್ವಾ ಐ ಲವ್ ಯು ಅಂತ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಲಕ್ಷ್ಮಕ್ಕ ಅಲ್ಲಿ ಏನೋ ಹೇಳಕ್ಕೆ ಬಂದಿರ್ತಾಳೆ ಅದನ್ನು ನೆನಪು ಮಾಡಿಕೊಂಡು, ಸತ್ಯಣ್ಣ ಒಂದು ವಿಷಯ ಗೊತ್ತಾ, ನಾವು ಮಾತಾಡಬೇಕಾದಾಗ ಲಕ್ಷ್ಮಕ್ಕ ಏನೋ ಹೇಳಕ್ಕೆ ಬಂದ್ಲು, ಅದನ್ನು ನಾನೇ ತಡೆದೆ ಅಂತ ಹೇಳ್ಬಿಟ್ಟು ಅಂದಾಗ ಸತ್ಯಣ್ಣ ಇದ್ಕೊಂಡು ಹಾಗಾದರೆ ಲಕ್ಷ್ಮಿ ಅಕ್ಕನಿಗೆ ಫೋನ್ ಮಾಡು, ಎಲ್ಲ ವಿಷಯ ತಿಳಿಯುತ್ತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಡ್ತಾನೆ ಅಜಿತ್ತು. ಆಗ ಲಕ್ಷ್ಮಕ್ಕ ಫೋನ್ನ ರಿಸೀವ್ ಮಾಡ್ಕೊತಾಳೆ. ರಿಸೀವ್ ಮಾಡ್ಕೊಂಡು ಹೇಳಿ ಸಾಹೇಬ್ರೆ, ನಾನೇ ಫೋನ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ನೀವೇ ಫೋನ್ ಮಾಡಿದ್ರಿ ಅಂತಂದಾಗ ಲಕ್ಷ್ಮಕ್ಕ ನನಗೆ ಒಂದು ನಿಮ್ಮಿಂದ ತಿಳಿಬೇಕಾಗಿದೆ. ಅದೇನು ಅಂತಂದರೆ, ನೀವು ನಂದಿ ಬೆಟ್ಟದಲ್ಲಿ ಪ್ರಪೋಸ್ ಮಾಡಿದ್ಲಲ್ಲ ಭೂಮಿ, ಆ ಟೈಮಲ್ಲಿ ನೀವೇನೋ ಹೇಳಕ್ಕೆ ಬಂದ್ರಿ, ಸೊ ಅದನ್ನು ನಾನು ಕೇಳೋ ಪರಿಸ್ಥಿತಿ ನಾನು ಇರಲಿಲ್ಲ, ಅದೇನಕ್ಕ ಹೇಳಕ್ಕೆ ಬಂದೆ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಆವಾಗ ಲಕ್ಷ್ಮಕ್ಕ ಹೇಳ್ತಾರೆ, ಸಾಹೇಬ್ರೆ ಅದೇನು ಗೊತ್ತಾ, ಅವಳಿಗೆ ಯಾರನೋ ರಾಮರಸ ಕುಡಿಸ್ಬಿಟ್ಟಿದ್ರು, ಆ ನೆಶದಲ್ಲಿ ಏನೇನೋ ಹೇಳಿಬಿಟ್ಲು ಅವಳು, ಅದು ಏನು ಹೇಳಿದ್ಲು ಅವಳಿಗೆ ಗೊತ್ತಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳಿಬಿಡ್ತಾಳೆ. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬಾರ್ದು, ನೀವು ತಲೆ ಕೆಡಿಸ್ಕೋಬಾರ್ದು ಅಂತಲೇ ನಾನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸಾಹೇಬ್ರೆ, ಸೊ ನೀವೇ ಫೋನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಸುಳ್ಳು ಕತೆನ ಹೇಳಿಬಿಡ್ತಾಳೆ ಲಕ್ಷ್ಮಕ್ಕ. ಅದನ್ನು ಕೇಳಿಕೊಂಡು ಸರಿ ಆಗಿದ್ರೆ ಅಂತೇಳಿ ಫೋನ್ನ ಕಟ್ ಮಾಡ್ತಾನೆ ಅಜಿತ್ತು. ಆದರೆ ಇಲ್ಲಿ ಲಕ್ಷ್ಮಕ್ಕ ಹೇಳಿದ್ದು ಎಲ್ಲ ಸುಳ್ಳು, ಅದನ್ನು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿರೋದು ಯಾರು ಗೊತ್ತಾ, ಭೂಮಿ. ಈ ರೀತಿ ಸಾಹೇಬ್ರು ನಿಮಗೆ ಫೋನ್ ಮಾಡ್ತಾರೆ, ನೀವು ಈ ರೀತಿ ಹೇಳಿ ಅಂತ ಭೂಮಿ ಟ್ರೈನಿಂಗ್ ಕೊಟ್ಟಿರ್ತಾಳೆ. ಆವಾಗ ಇಲ್ಲಿ ಸತ್ಯಣ್ಣ ಇದ್ಕೊಂಡು ಏನೋ ಇದೆಲ್ಲ ಈಗ ಆಗ್ತಿದೆಯಲ್ಲೋ ಸಜಿತಾ, ಏನೋ ಇದು ಕತೆ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ಲಾಡ್ ಮಾಡೋಕ್ಕೆ ಅಂತ ಬಂದಿರ್ತಾಳಲ್ವ, ಇನ್ನು ಲಾಡ್ ಮಾಡ್ತಾ ಇರ್ತಾಳೆ, ಅಷ್ಟರಲ್ಲೇ ಫೋನ್ ಮಾಡ್ತಾಳೆ ಲಕ್ಷ್ಮಕ್ಕ ಭೂಮಿಗೆ. ಭೂಮಿ ನೀನು ಹೇಳಿದ್ದಲ್ವಾ ಸಾಹೇಬರಿಗೆ ರೀತಿ ಹೇಳು, ಫೋನ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಹೇಳಿದೆ ಭೂಮಿ, ನೀನು ಹೇಳಿದ್ದು ಒಳ್ಳೆಯದೇ ಆಯಿತು ನನಗೆ, ನೀನು ಹೇಳಿಲ್ಲ ಅಂತಂದರೆ ನಾನೆಲ್ಲ ನಿಜನೂ ಸಾಹೇಬ್ರಿಗೆ ಹೇಳ್ಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಯಿತು ಲಕ್ಷ್ಮಕ್ಕ, ನಾನು ಮತ್ತೆ ಬಂದು ಕಾಲ್ ಮಾಡ್ತೀನಿ, ಫಸ್ಟು ಸಾಹೇಬ್ರಿಗೆ ಟೀ ಕೊಡ್ತೀನಿ ಅಂತ ಟೀ ತೊಗೊಂಡು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ ತಕ್ಷಣ ಡೋರ್ ಆಗಿದ ತಕ್ಷಣ ಅಜಿತ್ ಸುಮ್ಮನೆ ಕೂತಿರ್ತಾನಲ್ವ, ಅದನ್ನು ನೋಡಿ ಓಪನ್ ತಲೆ ಎತ್ತಿ ನೋಡ್ತಾನೆ ಅವಳು ಬಂದಿದ್ದನ್ನ ನೋಡಿ. ಯಾಕೆ ಸಾಹೇಬ್ರೆ ಆ ರೀತಿ ನೋಡ್ತಾ ಇದ್ದೀರಾ, ತಗೊಳ್ಳಿ ಟೀ ಕುಡೀರಿ ಅಂತ ಅಂದಾಗ ಏನಿಲ್ಲ ಭೂಮಿ ಸುಮ್ಮನೆ ಹಾಗೆ ನೋಡಿದೆ ಅಂತ ಹೇಳಿದಾಗ, ಯಾಕೋ ಇತ್ತೀಚೆಗೆ ತುಂಬ ವಿಚಿತ್ರವಾಗಿ ಇರ್ತೀರಾ, ವಿಚಿತ್ರವಾಗಿ ನೋಡ್ತಾ ಇರ್ತೀರಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೆ ಏನಂದರೆ ಅಂತ ಕರಿತಾ ಇದ್ದಲ್ಲ ಭೂಮಿ, ಯಾಕೆ ಇವಾಗಲೇ ಸಾಹೇಬ್ರೆ ಅಂತ ಕರಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನಿಲ್ಲ ನಿಮ್ಮನ್ನು ನಾನು ಯಾವಾಗಲೂ ಸಾಹೇಬ್ರೆ ಅನ್ನೋದೇ ಇಷ್ಟ ಅಲ್ವಾ, ಅದಕ್ಕೆ ಸಾಹೇಬ್ರು ಅಂತಲೇ ಕರಿತಾ ಇದ್ದೀನಿ ಅಂತ ಹೇಳಿದಾಗ, ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಕೂಡ ಪಿ ಸಿಗಳು ಮತ್ತು ಅಲ್ಲಿ ಕೆಲಸ ಮಾಡೋರೆಲ್ಲ ನನ್ನ ಸಾಹೇಬ್ರೆ ಅಂತ ಕರೀತಾರೆ ಭೂಮಿ, ಅವ್ರಿಗೂ ನಿನಗೂ ಇನ್ನೇನು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ, ಏನು ಸಾಹೇಬ್ರೆ ಹಿಂಗೆ ಅಂದ್ಬಿಟ್ರಲ್ಲ ಅಂತಂದಾಗ, ಹೌದು ನೀನು ಅವ್ರಿಗೂ ಇನ್ನೇನು ವ್ಯತ್ಯಾಸ ಇದೆ, ನೀನೇನಂದರೆ ಅಂತ ಎಷ್ಟು ಚೆನ್ನಾಗಿ ಕರಿತಿದ್ದೆ, ಇವಾಗ ನೋಡಿದ್ರೆ ಅಜಿತ್ ಸಾಹೇಬ್ರೆ ಅಂತ ಕರಿತೀಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ಭೂಮಿ ಟೀ ಕೊಟ್ಬಿಟ್ಟು ಕೈಗೆ ಅಲ್ಲಿ ಮಾರ್ಕ್ ಹಾಕಿರ್ತಾಳಲ್ವ ದಿನ ಕ್ಯಾಲೆಂಡರ್ ತೊಗೊಂಡು, ಅದನ್ನ ಹೋಗಿ ಮಾರ್ಕ್ ಹಾಕ್ತಾಳೆ ಫೋಟೋನ ತೆಗೆದುಬಿಟ್ಟು. ಆ ಮಾರ್ಕ್ ಹಾಕಿದ್ದನ್ನ ನೋಡಿ ಅಜಿತ್ತು ತುಂಬ ನೊಂದ್ಕೋತಾ ಇರ್ತಾನೆ. ಆ ಮಾರ್ಕ್ ಹಾಕಿದ್ದಾದಮೇಲೆ ಮತ್ತೆ ಇಲ್ಲಿಗೆ ಬರ್ತಾಳೆ, ಸಾಹೇಬ್ರೆ ಇನ್ನು ಬರೀ 3 ದಿನ ನನಗೂ ನಿಮಗೂ ಟೈಮ್ ಇರೋದು, ಇನ್ನು 3 ದಿನದಲ್ಲಿ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ಅಜಿತ್ ಸುಮ್ಮನೆ ನಿಂತಿರ್ತಾನೆ ಅವಳು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು. ಆಯಿತು ಸಾಹೇಬ್ರೆ ನನಗೆ ಸ್ವಲ್ಪ ಮನೇಲಿ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತೇಳಿ ಭೂಮಿ ಹೊರಡೋಕ್ಕೆ ಅಂತ ಹೋಗ್ತಾಳೆ. ಅಜಿತ್ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಅವಳ ಭೂಮಿ ಅಂತೇಳಿ ಇಟ್ಕೊಳಕ್ಕೆ ಹೋಗಿ ಮಂಚಕ್ಕೆ ಕಾಲೆಲ್ಲ ತೆಗೆಸ್ಕೊಂಡ್ಬಿಟ್ಟು ಅಪ್ಪ ಅಂತೇಳಿ ಬಿದ್ದೋಗ್ಬಿಡ್ತಾನೆ. ಬಿದ್ದೋದ ತಕ್ಷಣ ಭೂಮಿ ಇದ್ಕೊಂಡು, ಸಾಹೇಬ್ರೆ ಏನಾಯಿತು ಸಾಹೇಬ್ರೆ, ಏನಾಯಿತು ಸಾಹೇಬ್ರೆ, ನಿಧಾನಕ್ಕೆ ಓಡಾಡಬೇಕಲ್ವ, ಯಾಕೆ ಸಾಹೇಬ್ರೆ ಈ ರೀತಿ ಮಾಡ್ಕೊಂಡ್ರೆ ಅಂತ ತುಂಬ ಗಾಬರಿ ಪಟ್ಕೊಂಡು ಆಯಿಲ್ಮೆಂಟ್ನ ತೊಗೊಂಡು ಬಂದು ಕಾಲಿಗೆ ಹಚ್ಚುತ್ತಾಳೆ. ತುಂಬ ನೋವಾಯಿತು ಅಂತ ಅಂದಾಗ, ಅದೇನು ಗೊತ್ತಾ, ಈ ಕಾಲು ನೋವಿಗಿಂತ ನನಗೆ ಒಂಥರ ನೋವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಭೂಮಿ ಇರೋದಿಲ್ಲ. ಸಾಹೇಬ್ರೆ ಇವಾಗೇನೋ ನಾನಿದ್ದೀನಿ, ಇದನ್ನೆಲ್ಲ ನಿಮಗೆ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ಆದರೆ ನಾನು ಹೋದಾಗ ಏನು ಮಾಡ್ತೀರಿ ಸಾಹೇಬ್ರೆ ಅಂತ ಕೂಡ ಕೇಳ್ತಾಳೆ. ಆ ಕೇಳಿದ ತಕ್ಷಣ ತುಂಬಾ ಬೇಜಾರು ಮಾಡ್ಕೋತಾನೆ ಅಜಿತ್ ಕೂಡ. ಅಷ್ಟರಲ್ಲೇ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅಷ್ಟರಲ್ಲೇ ಭೂಮಿ ನೀನು ಬಿಟ್ಟೋಗ್ಬಿಡ್ತೀಯ ನನ್ನ ಅಂತೇಳಿ ಅಜಿತ್ ಕೇಳ್ತಾನೆ. ಆ ಪ್ರಶ್ನೆ ಉತ್ತರ ಕೊಡೋಷ್ಟರಲ್ಲಿ ಅಲ್ಲಿ ಸಂಗೀತ ಭೂಮಿ ಅಂತ ಕರೆದು ಬಿಡ್ತಾಳೆ. ಹಿಂಗೆ ಬರೀ ಅವರಿಬ್ಬರು ಮಧ್ಯದಲ್ಲಿ ಏನು ಕರೆಕ್ಟಾಗಿ ಮಾತಾಡೋಕ್ಕೆ ಅವಕಾಶನೇ ಸಿಗ್ತಾ ಇರೋದಿಲ್ಲ. ಅಷ್ಟರಲ್ಲೇ ಅಮ್ಮ ಕರೆದ್ರು ಅಂತೇಳಿ ಭೂಮಿ ಎದ್ದು ಅದೇ ಹೋಗ್ತಾಳೆ. ಅದೆಲ್ಲ ಆದಮೇಲೆ ಅಡುಗೆ ಮನೆಗೆ ಬಂದು ಇನ್ನು ಲಾಡ್ಗೆ ರೆಡಿ ಮಾಡ್ತಾ ಇರ್ತಾರೆ.
ಒಂದು ಕಡೆ ಸಂಗೀತ ಕಡಲೆ ಹಿಟ್ಟನ್ನ ಹಾಕಿ ಉರಿತಾ ಇರ್ತಾಳೆ, ಒಂದು ಕಡೆ ಭೂಮಿ ಬೇರೆದನ್ನೆಲ್ಲ ಅಡ್ಜಸ್ಟ್ ಮಾಡಿ ಕೊಡ್ತಾ ಇರ್ತಾಳೆ. ಸೊ ಅದನ್ನೆಲ್ಲ ಮಾಡಬೇಕಾದಾಗ ಇನ್ನು ಅಷ್ಟರಲ್ಲೇನೇ ಇಲ್ಲಿಗೆ ಶಾರದಾ ಕೂಡ ಬರ್ತಾಳೆ. ಇವರಿಬ್ಬರು ಮಾತುಕತೆ ಮಾತಾಡ್ತಾ ಇರ್ತಾರೆ, ಹೇಗೆ ಮಾಡೋದು ಏನು ಕತೆ ಅಂತೆಲ್ಲ ಮಾತಾಡ್ತಾ ಇರಬೇಕಾದಾಗ ಅಷ್ಟರಲ್ಲೇ ಶಾರದಾ ಬಂದು ಆ ರವೆ ಉರಿಯೋದನ್ನ ನೋಡ್ತಾ ಇರ್ತಾಳೆ. ಅದನ್ನು ನೋಡಿದ ತಕ್ಷಣವೇ ಯಾಕೆ ಶಾರದಮ್ಮ ರೂಮ್ವರೆಗೂ ಬಂದಿದ್ದೀರಾ ಅಂತೇಳಿ ಭೂಮಿ ಕೇಳ್ತಾಳೆ. ಅವ್ರು ಶಾರದಮ್ಮ ಮಾತಾಡೋಕ್ಕೆ ಬರಲ್ವಲ್ಲ, ನೀವಾಗಿದ್ದರೆ ಒಬ್ಬರೇ ಅಡುಗೆ ಮನೆವರೆಗೂ ಒಬ್ಬರೇ ಬಂದ್ರಿ ಅಂತ ಅಂದಾಗ ಹ್ಞೂ ಅಂತ ಖುಷಿಯಿಂದ ಹೇಳ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಹಾಗಾದರೆ ನಿಮಗೆಲ್ಲ ನೆನಪು ಬರೋ ಚಾನ್ಸಸ್ ಇದೆ ಶಾರದಮ್ಮ, ನೀವು ಬೇಗ ನೆನಪು ಬರಬೇಕು ನಿಮಗೆ ಅಂಥೇಳಿ ಭೂಮಿ ಏನೋ ತರೋಣಂತ ಹೋದಾಗ ಆವಾಗ ಬಂದು ಬಟ್ಟೆನ ಇಟ್ಕೊಂಡು ಶಾರದನೇ ಲಾಡ್ಗೆ ರೆಡಿ ಮಾಡೋಕ್ಕೆ ಉರಿತಾ ಇರ್ತಾಳೆ. ಅದನ್ನ ಸಂಗೀತ ಮತ್ತು ಇವರಿಬ್ಬರು ನೋಡಿ ತುಂಬಾ ಖುಷಿ ಪಟ್ಕೊಂಡು, ಅತ್ತೆ ನಮ್ಮ ಶಾರದಮ್ಮನಿಗೆ ಎಲ್ಲ ನೆನಪಾಗ್ತಿದೆ, ಹಾಗಿದ್ರೆ ನೆನಪಿನ ಶಕ್ತಿ ಬೇಗನೆ ವಾಪಸ್ ಬರುತ್ತೆ, ಹಾಗಾದರೆ ಡೈಲಿ ನಾವು ಅಡುಗೆ ಮನೆ ಕರ್ಕೊಂಡು ಬಂದು ಅವ್ರಿಗೆ ನೆನಪು ಬರೋ ಶಕ್ತಿನ ಮಾಡಬೇಕು ಅಂತ ಹೇಳಿ ಖುಷಿಪಟ್ಟು ಅವರು ಉರಿಯೋದನ್ನ ನೋಡಿಬಿಟ್ಟು ಅವಳು ಮಾಡೋದನ್ನ ನೋಡಿಬಿಟ್ಟು ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲೇ ಸಂಗೀತ ಎತ್ಕೊಂಡು ಮತ್ತೆ ಒಂದು ಕೆಲಸ ಮಾಡು, ನೀನು ಎಲ್ಲ ವಸ್ತುಗಳನ್ನ ಅಲ್ಲಿ ತೊಗೊಂಡೋಗಿ ಇಡು, ಅವರು ಏನು ಮಾಡ್ತಾಳೆ ಏನು ಅಂತ ನಾವು ನೋಡ್ತಾ ಇರೋಣ ದೂರ ನಿಂತ್ಕೊಂಡು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಆವಾಗ ಅಲ್ಲಿಗೆ ಏನು ಬೇಕೋ ಅಲ್ಲಿ ಆಡು ಮಾಡೋಕ್ಕೆ ಅದನ್ನೆಲ್ಲ ವಸ್ತುಗಳು ತೊಗೊಂಡೋಗಿ ಇಡ್ತಾರೆ. ಇಟ್ಟ ತಕ್ಷಣ ಇಬ್ಬರು ಚಪ್ಪಳೆ ಬಡಿಯೋದನ್ನ ನೋಡಿ ಶಾರದಮ್ಮ ಗಾಬರಿ ಪಟ್ಕೊಂಡು ಹಿಂದಕ್ಕೆ ಹೋಗ್ತಾರೆ. ಅಷ್ಟರಲ್ಲೇ ನೀವೇನು ಬೇಡ ಬಿಡಿ ನಾನು ಮಾಡ್ತೀನಿ ಅಂತ ಭೂಮಿ ಬಂದು ನಿಂತ್ಕೊಂಡು ಮಾಡಬೇಕಾದಾಗ ಆ ಲಾಡುಂಡೆನ ಇಷ್ಟಿಷ್ಟೇ ಕಟ್ಬಿಟ್ಟು ಶಾರದಮ್ಮ ಹಿಂಗೇನ ಕಟ್ಟೋದು ಅಂತೇಳಿ ಕೇಳ್ತಾ ಇರ್ತಾರೆ. ಆವಾಗ ಶಾರದಮ್ಮ ಇದ್ಕೊಂಡು ಆ ರೀತಿ ಎಲ್ಲ ಉಂಡೆ ಕಟ್ಟೋದು ಅಂತ ಹೇಳ್ಬಿಟ್ಟು ಆವಾಗ ಭೂಮಿನ ಸೈಡಿಗೆ ತಳ್ಳಿಬಿಟ್ಟು ಇವರೇ ಉಂಡೆ ಕಟ್ಟೋಣ ಅಂತ ಮತ್ತೆ ಮುಂದಕ್ಕೆ ಬರ್ತಾರೆ. ಆ ಉಂಡೆನ ನೀಟಾಗಿ ಅಥವಾ ಕರೆಕ್ಟಾಗಿ ಲಾಡು ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಟ್ಬಿಟ್ಟು ರೆಡಿ ಮಾಡ್ತಾರೆ ಶಾರದಮ್ಮ. ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಅಂದರೆ ಭೂಮಿ ಮಾಡಿದ್ದು ಬೇಕಂತಾನೆ, ಅಂದರೆ ಶಾರದಮ್ಮಗೆ ನೆನಪಾಗುತ್ತೋ ಇಲ್ವೋ ಅನ್ನೋ ಒಂದು ಸಿಚುವೇಶನ್ನ ಕಂಡ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಆವಾಗ ಲಾಡನ್ನ ತೊಗೊಂಡು ಒಬ್ಬರೊಬ್ರು ಹಂಚ್ಕೊಂಡು ತಿಂತಾರೆ. ಇಬ್ಬರು ಕೂಡ ತುಂಬ ಟೇಸ್ಟಿಯಾಗಿ ಮಾಡಿದ್ದಾಳೆ ಶಾರದಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿ ಲಾಡುನ ಕಟ್ಟಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಗ್ತಾ ಇರ್ತಾರೆ. ಇದೇ ರೀತಿ ನಾವು ಡೈಲಿ ಅಡುಗೆ ಮನೆಗೆ ಕರೆಸ್ಕೊಂಡು ಇವ್ರನ್ನ ಎಲ್ಲ ನೆನಪು ಬರೋ ಥರ ಮಾಡಬೇಕು ಬೇಗ. ತುಂಬ ನೆನಪು ಬಂದರೆ ನಮ್ಮ ಸಾಹೇಬ್ರಿಗೆ ತುಂಬ ಖುಷಿಯಾಗುತ್ತೆ. ಇವರು ನೆನಪಿನ ಶಕ್ತಿ ವಾಪಸ್ ಬಂದು ಸಾಹೇಬ್ರು ಇವರು ಒಂದಾಗ್ಬಿಟ್ರೆ ನನಗೆ ಅದಕ್ಕಿಂತ ಬೇರೆ ಖುಷಿ ಏನಿಲ್ಲ ಅಂತೇಳಿ ಮಾತಾಡಬೇಕಾದಾಗ ಇಲ್ಲಿ ಅಶ್ವಿನಿ ನೋಡಿ ಅದನ್ನೆಲ್ಲ ಹುರ್ಕೋತಾ ಇರ್ತಾಳೆ. ಅವಳು ಪ್ಲಾನ್ ಬೇರೆಯೇ ಇದೆಯಲ್ವಾ, ಹೇಗಾದರೂ ಮಾಡಿ ನೆನಪು ವಾಪಸ್ ಬರಬಾರ್ದು ಅನ್ನೋದೇ ಅವಳ ಉದ್ದೇಶ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ನಾಳೆ ಕೂಡ ಈ ಎಪಿಸೋಡ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಲ್ಲಿ ಭಾಗ್ಯಮ್ಮ ಕೂಡ ಮತ್ತೆ ಜೈಲಿಗೆ ವಾಪಸ್ ಹೋಗೋ ಸಿಚುವೇಶನ್ಸ್ ಬಂದಿದೆ. ಇಲ್ಲಿ ಭೂಮಿ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಒಂದು ಕಡೆ ಮಾನಸ್ವಿನಿಗೆ ಹುಡುಗನ ಕಡೆಯವ್ರು ಕೂಡ ನೋಡೋಕ್ಕೆ ಬರ್ತಾರೆ. ಸುಮ್ಮನಾದರೂ ನಾನು ಲವ್ ಮಾಡಿದ್ದೀನಿ ಅಂತ ಬೇರೆ ಹುಡುಗನ ಹೇಳಿರ್ತಾಳಲ್ವ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಭೂಮಿ ತುಂಬ ನೋವಾಗಿ ಅಜಿತ್ನ ಕೂಡ ಹಗ್ ಮಾಡಿಕೊಂಡು ಅವಳು ಮನಸ್ಸಲ್ಲಿರೋ ನೋವನ್ನೆಲ್ಲ ಹೃದಯದ ಮೇಲೆ ಹಾಕ್ಬಿಡ್ತಾಳೆ. ಅಷ್ಟರಲ್ಲೇ ಅಜಿತ್ನ ಕೂಡ ಗೊತ್ತಾಗೋ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.